ನಾಷ್ಟ ತಗೋರಿ. ಹಾ ರೀ ಮತ್ತ ನನಗೆ ನೀವು ತಗೋರಲ್ರಿ. ಹಾ ರೀ ನಾವು ತಗೋತೀವಿ, ನೀವು ತಗೋರಿ ಮೊದಲ. ತಗೋರಿ ನೀವು ತಗೋರಿ ನಮ್ಮ ಜೋಡಿನ, ಮತ್ತೆ ಯಾಕೆ ಆಗ ಈಗ ಅಂತ್ರಿ? ಇಲ್ರಿ ತಗೋತೀವಿ ಹೇಳ್ರಿ, ನೀವು ಮೊದಲು ತಗೋರಿ. ಹಾ ಯಾಕ ತಿನ್ರಿ ನೀವು ಮೊದಲು, ಇನ್ನೊಂದ್ಸತಿ ತಿಂತೀವಿ, ನಮ್ದೇನೋ ನಡೀತೈತಿ. ಏನಿದು ಅಕ್ಕ ತಂಗಿ ಹಿಂಗದಾರ ಇವರು. ತಂಗಿನೇನಾದ್ರು ತಂಗಿಕಿನ ಬಲ ಹಾಕಾಳಲ್ಲ. ಅಲ್ಲ ಇದನ್ನು ಭಾರಿ ಆದ್ರು ಮತ್ತೆ ಫಿಗರ್ ಅದೇನ ಅಂತಾರಲ್ಲ, ಒಂದು ತಗೊಂಡ್ರೆ ಮತ್ತೊಂದು ಪರಿಯತ್ತೇಳಿ ಹಂಗೆ ಏನಾರ ಕೊಟ್ರೆ ಇಬ್ಬರನ್ನ ಮದುವೆ ಆಯ್ತು ಬಿಡು. ಒತ್ತಾಟೆ ನಡೀತೈತಲ್ಲ, ಇಬ್ಬರು ಒಂದೇ ಮನೆಗೆ ಇದಕ್ಕಿಸಿ ಒಂದೇ ಕಣ್ಣು ಕಟ್ಕೊಂಡು ಆರಾಮ್ ಇರ್ಬೋದು. ಮತ್ತು ಅವ್ರು ಕೊಡ್ಬೇಕಲ್ಲ. ಚನು ಏನು ವಿಚಾರ ಮಾಡಕತ್ತೀಯಪ್ಪ? ತಿನ್ ನೀನು. ಹಾಂ ತಿಂತೀನಿ. ಆದರೂ ಏನೇ ಆಗಲಿ ತಂಗಿಕಿನ ಒಂದು ಜರ ಅಕ್ಕನೇ ಭಾರಿ ಕಾಣಕತ್ತಾಳ ನನಗೆ. ಆಕಿನ ಬದಲು ಈಕಿನೇ ಕೊಟ್ಟರೆ ನಡೀತೈತಿ ಖರೆ. ಅದ್ರ ಈಕಿ ಏನೋ ಭಾರಿ ಡಿಮ್ಯಾಂಡ್ ಇಟ್ಟ ಅಂತ ಹೇಳಿದ್ ನಮ್ಮ ಸಣ್ಣವ. ಯಾರಿಗತ್ತ ಈಗಿನ ಡಿಮ್ಯಾಂಡ್ ಏನದ ಏನೇನಿಲ್ಲ. ಅಲ್ಲ ಇಂಥ ಸೊಕ್ನಿಕಿನ ತೊಗೊಂಡ್ರೆ ನಾ ಏನು ಮಾಡೋದು ಅವಳು. ಅಲ್ಲ ನನ್ನ ಲೆವೆಲ್ಗೆ ಈಕಿ ಅಲ್ಲೇ ಅಲ್ಲ, ನಾ ಏನು ನನ್ನ ಫಿಗರ್ ಏನು ನಾನು ಇದಕ್ಕೂ ಸಮಯ ಇಲ್ಲ ಬಿಡು ಈಕಿ. ಊಟ ಮುಗಿದ ಸ್ವಲ್ಪ ಸಮಯದ ನಂತರ ನಾಷ್ಟ ಚಲೋ ಆಗಿತ್ರಿ. ಚಲೋ ಆಗಿತ್ರಿ. ಅದ ನಮ್ಮ ಹುಡುಗಿನೇ ಮಾಡ್ಯಾರ, ದೊಡ್ಡ ಹುಡುಗಿ. ನಾ ಅಂತೂ ಇದಕ್ಕೂ ಹೋಗಂಗಿಲ್ಲ ಬಿಡಂಗಿಲ್ಲ ರೀ, ಒಲಿಸನಕ್ಕೆ ಹೋಗಂಗಿಲ್ಲ. ನಾನು ಎರಡೂ ಮಕ್ಕಳೇ ಮಾಡ್ತಾವ ನೋಡ್ರಿ. ಅದು ಹೆಂಗೆ ಮಾಡಿದ್ರೆ ಏನ ತಿರು ಚಲೋ ಆಗೈತೆ ಹೇಳಿರಿ, ಸಾಕ್ರಿ, ಖುಷಿ ಆಯ್ತು ರೀ. ಏನಿಲ್ರಿ ಪಾಟ್ ಮಾಡಿದ್ರಿ, ಬೇಸ್ ಮಾಡಿದ್ರಿ, ಹಂಗಾದ್ರೆ ಆಯ್ತು ರೀ. ತಂಗಿ ನಾವು ತಂದು ಚೀಲಿಲ್ಲದ ಅದ್ರಾಗಿಟ್ಟು ಹೂವು ಬಾಳೆಹಣ್ಣು ಅದು ಇದು ಅದ ಒಂದಿಟ್ಟು. ಹೌದಾ ಯಾಕೆ ತಡಿ ಒಂದಿಟ್ಟು. ಎಲ್ಲದಕ್ಕೆ? ಇಲ್ಲ ಒಳಗದವ. ಇದು ಅಡುಗೆ ಮನೆಗೆ ಇಟ್ಟಾಳ ಅಲ್ಲೆಲ್ಲ. ಇದು ಸಂಗೀತ ಹೋಯ್ತು. ಸಂಗೀತ ತಗೊಂಬರ್ತೀಯನ? ಹಾಂ ಅಕ್ಕ ಇರ್ಲ್ರಿ ನಡೀತೈತಿ, ತರದಿನ ಬೇಡ. ಅಲ್ಲ ಅದ್ರಾಗ ಇಟ್ಟು ತಂದಿದ್ದೇವಲ್ರಿ, ಹಾಗೆ ಇಟ್ಗಿಟ್ರೇನ. ಮತ್ತು ಅದ್ರಾಗ ಬಿಸಿಲು ನೋಡ್ರಿ ದಗಿ ಭಾಳ ಐತಿ. ಹಣ್ಣು ಪಿಣ್ಣ ಒಂಥರ ಗಿಜಿ ಆಗಿಗೆವು ತಕ್ಕೊರತ್ ಹೇಳಿದನ್ರಿ. ಹಾಂ ಯಾಕ ಚೀಲ್ದನ್ ತೆಗೆದು ಕುಲ್ಲ ಏನಾರ ಪುಟ್ಟೆಗೆ ಇಟ್ಟಿವಿ ಹೇಳ. ಹಂಗೆ ಅನ್ನಂಗಿತ್ತಂದ್ರೆ ತಂಗಿ ಮತ್ತು ಹೆಂಗೆ ಮಾಡೋಣ? ಉಡ್ಯದಾಗ ಹಣ್ಣು ಅದು ಇಡೋಣ. ಹಾಂ ಯಾಕ ಮತ್ತು ಚೆನ್ನ ಕೇಳೋ ಒಂದು ಮಾತಿಗೆ ಏನಂತಾನೆ ಏನಿಲ್ಲ. ಏನಲ್ಲಕ್ಕೇನದ ಫೋಟೋ ನೋಡಿದ್ರೆ ಆಯ್ತವ ಹೋಗೋಣ ನೋಡೋಣ, ನಮ್ಮ ಹಿಡಿಸಕತ್ತೆ ಅಂದದಕ್ಕೆ ಬಂದಿವೆ. ಹಿಂಗೆ ಹಾಕಿಸಿದ್ರೆ ಕೇಳಕ್ಕೇನಿಲ್ಲವ. ಹಂಗಾದ್ರೆ ಹಣ್ಣು ಇಟ್ಬಿಡು ನೋಡಿದಾಗ. ಹಂಗನಾಗಿತ್ತು ಆಯ್ತು. ಮತ್ತು ಮಾಡ್ಕೊಳ್ಳೋ ಹೂ ಅನ್ನೋದ್ರೊಳಗೆ ನಮ್ದೇನದ ನಿಮ್ದೇನೈತಿ. ಇಡ್ರಿ ಮತ್ತು ಹುಡುಗಿ ಕರ್ಸ್ಲಿ. ಕರೆಸ್ರಿ. ಮತ್ತು ನಾವು ಇಟ್ಟು ದೂರ ಬರದಾರಿ ಹೋಗ್ಬೇಕ್ರಿ ಜಲ್ದಿ. ಆದ್ರೆ ಈ ಒಂದು ಮಳಿ ಗಾಳಿ ಹೇಳಕತ್ತ ನೋಡ್ರಿ. ಹಿಂಗೆ ಹಾಕಿಸಿದ್ರೆ ಮತ್ತೆ ತಡ ಆಯ್ತಂದ್ರೆ ಮತ್ತೆ ಹೋಗೋದು ಒಂದಿಟ್ಟು ಇದು ಹಾಕಿದ್ರೆ ನಮಗೆ ಎಳ್ಸಾಕೈತಿ. ಅದಕ್ಕೆ ಒಂದಿಟ್ಟು ಕರೆಸಿದ್ರಿ ಅಂದ್ರೆ ಒಂದಿಟ್ಟು ಉಡ್ಯದಾಗ ಹಣ್ಣಾಗಿನ ಇಟ್ಟು ಹೋಗ್ಬಿಡ್ತೇವೆ ನಾವು. ಹಾಂ ಯಾಕಾಗಲ್ದಾಗ್ತೇಳ್ರಿ. ಸಂಗೀತ ಹೋಗಿ ಅಲ್ಲಿ ತನಕ ಕರ್ಕೊಂಬೋ. ಯವ್ವ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊಂಡಿರ್ತೀನಿ. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡಕತ್ತೀರಿ ಅವರೆಲ್ಲ ಸಪೋರ್ಟ್ ಮಾಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ಯಾರೆಲ್ಲ ಸಪೋರ್ಟ್ ಮಾಡಕತ್ತಿರೋರು ತುಂಬ ಧನ್ಯವಾದಗಳು. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹಿಂಗೆ ಇರಲಿ ಅಂಥೇಳಿ ಕೇಳ್ಕೊತೀನಿ. ದಯವಿಟ್ಟು ಯಾರೆಲ್ಲ ನೋಡಕತ್ತೀರಿ ನೋಡ್ರಿ, ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಕತ್ತಾರ ಹೇಳತ್ತೀನಿ ರೀ. ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆಲ್ಲ ಯಾರೋ ಬೇಜಾರು ಮಾಡ್ಕೊಬೇಡ್ರಿ. ಇದು ಹೇಳಿದ್ರೇ ಸಬ್ಸ್ಕ್ರೈಬರ್ ಮಾಡ್ಕೋತೀರಿ, ಇಲ್ಲಿಕಂದ್ರೆ ಹೇಳಿಕಂದ್ರೆ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಏನೈತಿ ಪದೇ ಇದನ್ನು ನಾನು ಪ್ರತಿ ವಿಡಿಯೋದೊಳಗೆ ಹೇಳ್ಕೊತೀನಿ, ಯಾರು ಹೇಳ್ತಿರ್ತೀನಿ. ಯಾರೂ ಬೇಜಾರು ಮಾಡ್ಕೋಬೇಡ್ರಿ, ದಯವಿಟ್ಟು ಯಾರೂ ಬೇಸರ ಮಾಡ್ಕೋಬೇಡ್ರಿ. ಏನು ಇವ್ರ ಮಧ್ಯದಾಗ ಹಿಂಗೆ ಹೇಳ್ತಾರೆ ಬರೀ ಅಂಥೇಳಿ. ಮತ್ತು ನಾವು ಕಷ್ಟಪಟ್ಟು ಮಾಡ್ತಿರ್ತೀವಿ ರೀ. ಮತ್ತು ಹಾಗೆ ನೋಡಿ ಸುಮ್ಕೊಂಡಿರ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ನಾವು ಯಾಕೆ ಹೇಳ್ತೀವಲ್ರಿ, ಹೇಳಂಗಿಲ್ಲಲ್ರಿ. ಅದಕ್ಕೆ ಏನದ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಮತ್ತು ವಿಡಿಯೋಕ್ಕೆ ಲೈಕ್ ಕೊಡೋದು ಮರಿಬೇಡ್ರಿ. ವಿಡಿಯೋಕ್ಕೆ ಲೈಕ್ ಕೊಡ್ರಿ, ನಿಮ್ಮ ಮನ್ಸಿಗೆ ಕಮೆಂಟ್ನ ತಿಳಿಸ್ರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಹಳೆ ವಿಡಿಯೋಗಳೆಲ್ಲ ನೋಡ್ಕೊಂಬರ್ರಿ, ಕತಿ ಇಂಟ್ರೆಸ್ಟ್ ಬರ್ತೈತಿ, ಗೊತ್ತಾಕೈತಿ. ಮತ್ತು ಹಳೆ ವಿಡಿಯೋಗಳು ಭಾಳ ಅಂದ್ರೆ ಭಾಳ ಚಂದ ಅದಾವ, ಕಾಮಿಡಿ ಅದಾವ. ದಯವಿಟ್ಟು ನೋಡಿರಿ, ಸಪೋರ್ಟ್ ಮಾಡಿರಿ. ಸ್ವಲ್ಪ ಸಮಯದ ನಂತರ ತಂಗಿ ಹೋಗ್ಯಾವ ಒಂದಿಟ್ಟು ಹಣ್ಣ ಪಿಣ್ಣ ಉಡ್ಯದಾಗಿಟ್ಟು ಹೂವಾಗಿವ ಇದು ಇಡ್ಸು. ಯಾಕ ಹಾಗೆ ಏನೈತಿ ಉಡ್ಯದಾಗ ಹಣ್ಣು ಅದು ಇಡವ. ಯಾಕ ಇಡ್ತೀನಿ ಇಲ್ಲಿತ ಜರ ಸೆರಗ ಮುಂದಕ್ಕೆ ಮಾಡಿ ಹಿಡ್ಕೊ. ಅಕ್ಕ ಆಯ್ತಲ್ಲಕ್ಕ ಇಟ್ಟಿಯಲ್ಲ. ಹೂನವ ಆಯ್ತಟ್ಟೆ ಅಂದಂಗೆ ನಾವಿನ್ನು ಬರ್ತೀವಿ ರೀ ಅಕ್ಕಾರ. ನಡೀತೀರಿ ಇರ್ಬೇಕ ಬೇಡ್ರಿ ಇವತ್ತೊಂದಿನ? ಇಲ್ರಿ ಹೋಗ್ತೇವ್ರಿ ನಾವು. ಅಲ್ಲೆಲ್ಲ ಮನೆ ಅಲ್ಲಿದಲ್ಲೇ ಎಲ್ಲ ಇಟ್ಟು ಬಂದೇವ್ರಿ. ಹೋಗ್ಲಿಕ್ಕೆ ನಡೆಯಂಗಿಲ್ಲ ನೋಡ್ರಿ. ಅದನ್ನು ಒಂದು ಬರಬರಿ ನೋಡ್ರಿ. ಅದಕ್ಕೆ ರೀ ಚೀಲ ಕೊಡ್ತೀರೇನ್ರಿ? ತಡ್ರಿ ಒಂದು ಜನ ಕುಂದ್ರಿ ತೊಂಬಂದೆ. ಆಯ್ತು ಹೇಳ್ರಿ. ಇದು ಸಂಗೀತ ಹೋಗಿ ಆ ಚೀಲದಾಗ ಒಂದೆರಡು ಸಲ ಗೋಧಿಯಾರೇ ಅಕ್ಕಿ ಹಾಕೊಂಬರ್ ಹೋಗು. ಯವ್ವ ಅಂದಾಗ ನಾವೇನು ಬರ್ತೀವ್ರಿ ಅಕ್ಕಾರ? ರೀ ನಾ ಹೋಗ್ಬರ್ರಿ. ಬರೋ ನಿಮ್ಮ ಮಾತಾಡ್ಕೊಂಡ್ ಬರ್ತಾವ ಹೋಗಿ ಹೊರಗೆ ಬಾ. ಅಪ್ಪ ಬರ್ತೀವ್ರಿ ಅಕ್ಕಾರ. ನಡ್ರಿ ಚೀಲ ತೊಗೊಂಬರ್ತಾನ ನಡ್ರಿ. ಬರ್ರಿ. ಏನವ ಏನೋ ಇಟ್ಟೆ ಕೂತ್ಬಿಡ್ಲಿ. ಅಯ್ಯ ನಂದು ತಲೆನೇ ಇದು ಇಲ್ಲವಾ, ಏನು ಮಾಡಲಿ ತಲೆಗೆ ಇಲ್ಲ. ನೀ ಕೂತಿದ್ದು ಹೋಗಿ ಅದನ್ನೆಲ್ಲ ಸೀರೆ ಪಿರಿ ನೋಡಿ ಬಿಚ್ಚಿಸಿದ್ರೆ ಮತ್ತು ನೀವು ಉಟ್ಕೊಳ್ಳೋ ಬಟ್ಟೆ ಉಟ್ಕೊ ಹೋಗಿ ತೆಗಿ. ನಿಂದ್ರು ಸಂಗೀತ ಬರ್ತಾಳೆ, ಇದೆಲ್ಲ ಟೇಬಲ್ ಆಗಿದೆ ಗೀಬಲ್ ಎಲ್ಲ ಸರಿಸ್ತಾಳ. ನೀವು ಹೋಗಿ ಸೀರೆ ಬದಲು ಮಾಡ್ಕೊ, ಇದು ಬಟ್ಟೆ ಬೇರೆ ಹಾಕು. ಆಯ್ತವ. ಹಬ್ಬ ಎಲ್ಲರೂ ಹೋದ್ರು ಅಂತೂ ಇಂತೂ. ಹೂನಲ್ಲೇ ಹೋದ್ರು. ನಿನಗೆ
ನಿನಗೆ ಏನಾರ ಬೇಸರ ಆಯ್ತನ ಮತ್ತೆ? ಇಲ್ಲವ ನನಗೆ ಬೇಸರ ಆಕ್ಕದ. ಅದೇ ಏನಿಲ್ಲ, ನಮ್ಮ ಅವ್ವ ಇಲ್ಲಿಗೆ ಬರ್ಬೇಡವ ಹೊರಗೆ, ನೀ ಅಲ್ಲೇ ಒಳಗೆ ಇರು ಅಂತಂದ್ರಲ್ಲ, ಅದಕ್ಕೆ ಏನ್ರ ಒಂಥರ ಕೆಟ್ಟ ಅನಿಸ್ತೆ ನಿನ್ಗತ್ ಕೇಳಿದೆ. ಇಲ್ಲಿ ಬಿಡಲೆ, ನನಗೂ ಗೊತ್ತಾಗುವ ಮತ್ತೆ ಅಲ್ಲ, ಅದಕ್ಕೆ ನಾ ಬೇಸರ ಮಾಡ್ಕೊಳ್ಳಿ. ಅದೇ ಅಂದ ನಮ್ಮ ಅವ್ಗೆ ಹೇಳ್ದೆ, ನಾ ಕೇಳಿಲ್ಲ. ಬೇಡ ನೀನು ತಿಳಿ ಮಾತಲ್ಲ, ನೀ ಬಾ ಆಕೆ ಅಲ್ಲೇ ಇರ್ಲಿ ತಂದ್ಲ, ಅದಕ್ಕೆ ಬಂದೆವ ನಾನು. ಏನು ಬೇಸರ ಮಾಡ್ಕೋಬೇಡ. ಇಲ್ಲ ಇಲ್ಲ, ಹಂಗೆ ಯಾಕತ್ತರತ್ ನನಗೆ ಗೊತ್ತು. ನಮ್ಮವನು ಹೇಳ ಒಂದ್ಸತಿ. ಯಾಕಪ್ಪ ಅಂದ್ರೆ ಹುಡುಗಿ ನೋಡಕ ಆಕಿನ ಜೊತೆ ಮತ್ತೆ ಯಾರ ಬೇರೆದವ್ರು ನಿಂತಿದ್ರು ಹೋದ್ರ ಬಂದು ಹುಡುಗ ಆಕೆ ಹುಡುಗಿನ ನೋಡಿದ್ಬಿಟ್ಟು ಮತ್ತೊಬ್ಬರು ನೋಡಿ ಇಷ್ಟಪಟ್ಟನವ್ರು ಆಕಿನ ಜೋಡಿ ಇರೋನ ಸಂಬಂಧ ಹಾಳಾಕವು. ಸುಮ್ಮನೆ ಒಂದು ಒಗತನ ಏನದ ಇದು ಕೆಡಿಸ್ದಂಗೈತಿ. ಅದಕ್ಕೆ ಏನದ ಹೋಗಿ ನಿಂದ್ರಬಾರ್ದಂಗೆ ಹರಿದವ್ರು ಮತ್ತೊಬ್ಬರಲ್ಲಿ. ಈಗ ಯಾರು ನೋಡಕ್ಕೆ ನಿಂತ್ರು ಅವ್ರು ಹೋಗಿ ಅಲ್ಲಿ ನಿಂದ್ರಬಾರ್ದ ತೇಸಿ ನಮ್ಮ ಅವನು ಹೇಳ ನನಗೆ. ಹೌದಾ, ನನಗೆ ಈಗ ಸಮಾಧಾನ ಆಯ್ತು. ನೀನ ಇಟ್ಟರೆ ಅರ್ಥ ಮಾಡ್ಕೊಂಡಿಲ್ಲ, ಅದೇ ಒಂದು ದೊಡ್ಡ ಇದು. ಇಲ್ಲ ನಡೀತಲ್ಲ, ಮತ್ತು ಹಳ್ಳಿಯಾಗ ಅಂದ್ಬಳಕ್ಕೆ ಇಂಥವೆಲ್ಲ ವಿಚಾರ ಮಾಡ್ತಾರೆ. ಮತ್ತು ಅದಕ್ಕೆ ನಾವು ಹ್ಞೂ ಅನ್ನೇಬೇಕಲ್ಲ, ಹಂಗಂದ್ರೆ ಹೆಂಗೆ? ಆದ್ರೆ ಸೀರೆ ಚಂದ ಉಡಿಸಿ ನೋಡ್ಲಿ. ನೀ ಯಾವಾಗ ಕಲ್ತಿ ಸೀರೆ ಉಡ್ಸೋದು? ಅದು ಏನು ಬಿಡಲೆ, ಅಲ್ಲ ನಮಗೆ ಉಟ್ಕೊಳಕ್ಕೆ ಬರಲ್ಲ, ಖರೆ ನಾ ಇನ್ನೊಬ್ರಿಗೆ ಉಡಿಸ್ತೀನಿ, ಏನು ಮಾಡೋದು? ಹಾಗೆ ಅದು. ಆದರೂ ಮಸ್ತಾಗಿದೆಲ್ಲ ಸೀರೆ. ಮಸ್ತಾಗಿದೆ. ಆದರೂ ಹುಡುಗ ನೋಡಕ್ಕೆ ಭಾರಿ ಚಂದ ಬಿಡಲಿ. ಉದ್ದಕ್ಕೆ ಸಬಳ್ಳು ಬೆಳ್ಳಗ ಒಂಥರ ಪಾರಿಂದವ. ಹೌದು, ಚಂದದನ. ಮತ್ತೆ ಏನೋ ಕೇಳ್ತೇನೆ, ನನಗೇನು ಅಷ್ಟೊಂದು ಚಂದ ಅನಿಸಿಲ್ಲ ನೋಡ್ಲಿ. ಡೋಗಡಿ ಮಕ್ಕಳಿಗೆ ಅಲ್ಲ ಚಂದ ಅನಿಸ್ಲಾರ್ದೇನೆ ಅವರು ಹುಡುಗ ಒಪ್ಪಿಗೆ ಅದ ಇಲ್ಲ ಒತ್ತಿಗೆ ಆದಾಗ ನಮ್ಮವು ಹೆಂಗೆ ಹೇಳ್ತಾ ಹಂಗೆ ರೀ ಅತ್ತೇಸಿ ಅಂದನ. ಅಲ್ಲೇ ಮತ್ತೆ ಅವ್ರು ಕೇಳಕತ್ತಾರ ಅಂದ್ರೆ ಅವ್ನು ಏನ್ರ ಹೇಳಬೇಕಿಲ್ಲ. ಈಗ ಮತ್ತೆ ಹ್ಞೂ ಅನ್ಬೇಕೇನು ವಾಲ್ ಅನ್ಬೇಕು ಹೇಳು? ಎಡ್ಡು ಅನ್ನ ಕಾಲಕ್ಕೆ ನಮ್ಮ ಓನ್ ಮೇಲೆ ಹಾಕ್ಬಿಟ್ಟೆ ನಾನು. ಯಾಕನ್ನ ನಿನ್ನ ಹುಡುಗ ಇಷ್ಟ ಆಗಿತ್ತ ಹ್ಞೂ ರೀ ಅಂತ ಹೇಳ್ಬೇಕು. ಅಲ್ಲೇ ನಿಮ್ಮ ನಾವು ಹ್ಞೂ ಅಂದ್ರೆ ಬೈತಿಳನು? ನೀ ಏನ್ರ ಹ್ಞೂ ಅಂದಿದ್ರೆ ಬೈತಿಳಿ ಮವ್ವ? ಇಲ್ಲಿ ಬಿಡುಖರೆ ಹಂಗಲ್ಲ. ನಾಳೆ ಏನ್ರ ಕೊಡು ತಗೊಳ್ದ್ರೆ ಹೆಚ್ಚು ಕಡಿಮೆ ಆಗಲಿ ಮಾಡಲಿ, ನಮ್ಮವ್ವ ಏನ್ರ ಅವ್ರ ಮಕ್ಳು ಕೇಳಿದ್ರೆ ಅಲ್ಲಿ ಅನ್ನೋದ್ರ ಸುಮ್ಮನೆ ಯಾಕೆ ಈಗ ಬಂದವ್ರಿಗೆಲ್ಲ ನೀ ಇಷ್ಟ ಅಂತ ಕೇಳ್ತಾರ ಹ್ಞೂ ಹ್ಞೂ ಅನ್ಕೋತ ಹೋಗೋದಕ್ಕೈತೆ ಅಂತ ಹೇಳ್ಬಿಡೋಣ. ನೀ ಹೇಳೋದು ಬರಬರಿನೇ ಬಿಡು. ಅಂದ್ರೆ ಚಲೋ ವಿಚಾರ ಮಾಡಿ ಮತ್ತೆ. ಸುಮ್ಮನೆ ಅದಕ್ಕೆ ಯಾಕತ್ತ ಸುಮ್ಮನೆ ಮೌನ್ ಮ್ಯಾಗ ಎತ್ತಿ ಹಾಕ್ಬಿಟ್ರೆ ಮುಂದೆ ಅವ್ರು ನೋಡ್ಕೋತಾರಲ್ಲ ಅಂತ ಹೇಳಿ ಗಪ್ಪದೆ. ಹೌದು, ನಂಗೆ ಹುಡುಗನ ಮುಖ ನೋಡ್ದೇ ಇಲ್ಲ. ನೋಡಿದ್ನೇವ ಅಲ್ಲಿ ಬಾಗಿಲು ಬೆಳಕೆ ನಿಂತಿದ್ನಲ್ಲ, ಆ ಗ್ಯಾಪ್ನಾಗ ನೋಡಿದೆ ಬಂದ್ಗಳೇನೆ. ಏನು ಅನ್ನಿಸ್ತು ನೋಡಿದಗಳೇನು ಪಟಕ್ಕನೆ ಇವನೇ ನನ್ನ ಗಂಡ ನಂಗೆ ಅನ್ನಿಸ್ತು, ಏನು ಹುಡುಗ ಹಂಗಾನ ಹಿಂಗಾನ ಅಂತ ಅನ್ನಿಸ್ತು, ಏನು ಅನ್ನಿಸ್ತು? ಏನು ಅನ್ಸ್ಲಕ್ಕೇನದ, ನನಗೇನು ಆ ರೀತಿ ಫೀಲ್ ಏನಾಗಿಲ್ಲವ. ಹಿಂಗನು? ಅದು ಏನರ ದೇವ್ರ ಅಲ್ಲೇ ಯಾರ್ಯಾರಿಗೆ ಹಾರ ಹಾಕ್ಬೇಕು ಹಾರ ಹಾಕಿ ಕಳ್ಸಿರ್ತಾನತ್ತ. ಆ ರೀತಿ ಏನರ ಇತ್ತಂದ್ರೆ ಸಡನ್ನಾಗಿ ಮನಸ್ಸಿನಾಗ ಫೀಲ್ ಆಕತ್ತ. ಇವ್ರು ನಮಗೆ ನಮ್ಮೂರೇ ನಮ್ಮ ಸ್ವಂತನೇ ಅಂತ ನಂಗೆ ಅನಿಸ್ಬಿಡ್ತದತ್ತ. ಆ ರೀತಿ ಫೀಲ್ ಏನು ನನಗೇನು ಬಂದಿಲ್ಲವ. ಹೌದಾ? ಆಯ್ತು ಬಿಡು, ಆಯ್ತು. ಹೆಂಗೋ ನಿನ್ನ ಕೂಡ ಇಷ್ಟ ಆದ್ರೇನು ಆಲಿಕ್ಕೆ ಅಂದ್ರೇನು ನಿಮ್ಮ ಹೋಗಿ ಇಷ್ಟ ಆದ್ರೆ ಹೆಂಗೂ ಲಗ್ನ ಮಾಡ್ತಾರ. ಲಗ್ನ ಮಾಡ್ಕೊಂಡು ಆರಾಮ್ ಗಂಡನ ಮನೆಗಿರು. ನಾ ಆದ್ರೂ ಲಗ್ನ ಮಾಡ್ಕೊಂಡು ಆರಾಮ್ ಗಂಡನ ಮನೆಗೆ ಇರ್ತೀನಿ. ನೀ ಎಂತವ್ರ ಮನೆಗೆ ಇರ್ತೀನಿ ಇಲ್ಲಿ? ಇಲ್ಲ ಬಿಡು, ನಾನು ಏನೈತಿ ಆರಾಮ್. ನಾನು ನಮ್ಮ ಅಪ್ಪ ನಮ್ಮ ಮಾಡಿಕೊಟ್ರೆ ನಾನು ಗಂಡನ ಮನೆಗೆ ಹೋಗಿರ್ತೀನಿವ. ಮತ್ತೆ ಅದು ಹೇಳು. ಆಯ್ತು ನೋಡಿ, ನಾವೆಲ್ಲ ಇದು ಮಾಡಿ ನೋಡಿ. ಆಯ್ತು ಬಾ.